ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ಮಧುಶ್ರೀ. ರಾಜ್ಯಕ್ಕೆ ಮತ್ತೆ ವರುಣಾಘಾತ. ಬೆಂಗಳೂರಿಗೆ ಕಾದಿದೆಯಾ ಜಲಕಂಟಕ. ಮುರುಘಾ ಶ್ರೀಗಳ ವಿರುದ್ಧದ ಆರೋಪದ ಹಿಂದಿದೆಯಾ ಷಡ್ಯಂತ್ರ. ಬದ್ಧ ವೈರಿಗಳ ಕಾಳಗಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್. ಈ ಎಲ್ಲಾ ಸ್ಟೋರೀಸ್ ಅನ್ನು ನೋಡೋಣ. ಅದಕ್ಕೂ ಮುನ್ನ ಬೆಂಗಳೂರಿಗೆ ಇನ್ನೆಷ್ಟು ದಿನ ಕಾದಿದೆ ಜಲಕಂಟಕ. ಇಡೀ ರಾತ್ರಿ ಸುರಿದ ಮಳೆಗೆ ಎಲ್ಲೆಲ್ಲಿ ಅವಾಂತರ ಸೃಷ್ಟಿಯಾಯಿತು. ಕೆರೆಯಂತೆ ಬದಲಾಯಿತು ರಸ್ತೆ, ವಾಹನ ಸವಾರರ ಸರ್ಕಸ್. ಇದೆಲ್ಲವನ್ನ ನೋಡೋಣ. ರಣಮಳೆ ರಗಳೆ ನ್ಯೂಸ್ ಟಾಪ್ 9ನಲ್ಲಿ. ಸಂಜೆ ಆಗ್ತಿದ್ದಂತೆ ಬೆಂಗಳೂರಿನ ಚಿತ್ರಣವೇ ಬದಲಾಗಿ ಹೋಗ್ತಿದೆ. ಬೇಗ ಮನೆಗೆ ಹೋಗ್ಬೇಕು ಅಂತ ಆಫೀಸಿಂದ ಹೊರ ಕಾಲಿಡ್ತಿರೋ ಜನ ಹೈರಾಣಾಗಿ ಹೋಗ್ತಿದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ ಮಳೆರಾಯ ಸಂಜೆ ವೇಳೆಗೆ ಎಂಟ್ರಿ ಆಗ್ತಿದ್ದು ವಾಹನ ಸವಾರರು ಪರದಾಟ ನಡೆಸುವಂತಾಗಿದೆ. ಅದರಲ್ಲಿಯೂ ವೀಕೆಂಡ್ ಮೂಡ್ನಲ್ಲಿದ್ದವರ ಖುಷಿಗೆ ತಣ್ಣೀರು ಬಿದ್ದಂತಾಗಿದೆ. ರೌದ್ರಾವತಾರ ತಾಳಿರೋ ಮಳೆರಾಯ ರಾಜಧಾನಿ ಬೆಂಗಳೂರನ್ನ ಬಿಟ್ಟು ಬಿಡದೆ ಕಾಡುತ್ತಿದೆ. ಕಳೆದ 3 ದಿನಗಳಿಂದ ವರುಣ ಅಬ್ಬರಿಸುತ್ತಿದ್ದಾನೆ. ನಿನ್ನೆ ರಾತ್ರಿಯೂ ಕೂಡ ವರ್ಷಧಾರೆ ಅಬ್ಬರಕ್ಕೆ ಸಿಲಿಕಾನ್ ಸಿಟಿ ಜನ ತತ್ತರಿಸಿದ್ದಾರೆ. ಈಗಾಗಲೇ ಹವಾಮಾನ ಇಲಾಖೆ ಇನ್ನೂ 4 ದಿನ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಮುನ್ಸೂಚನೆ ನೀಡಿದೆ. ಇನ್ನು ಮೊನ್ನೆ ರಾತ್ರಿ ಸುರಿದ ಮಳೆ ಭಾರಿ ರಗಳೆ ತಂದಿಟ್ಟಿದೆ. ನಿನ್ನೆಯೂ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಸಂಜೆಯಿಂದ ಇಡೀ ರಾತ್ರಿ ಬಿಟ್ಟು ಬಿಟ್ಟು ಸುರಿಯುತ್ತಿದ್ದ ಮಳೆ ರಾತ್ರಿ ಆಗುತ್ತಿದ್ದಂತೆ ರೌದ್ರಾವತಾರ ತಾಳಿತು. ರಾತ್ರಿ 8 ಗಂಟೆಯಿಂದ ಸತತ 1 ಗಂಟೆಗಳ ಕಾಲ ಅಬ್ಬರಿಸಿ ಬೊಬ್ಬೆರಿಯಿತು. ಇದರಿಂದ ಕೆಲ ಕಾರ್ಯಗಳನ್ನ ಮುಗಿಸಿ ಮನೆಗೆ ತೆರಳುತ್ತಿದ್ದವರು ಮಳೆಯಲ್ಲಿ ಸಿಲುಕಿದ್ರು. ಮಳೆ ಜೊತೆಗೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಇದ್ದ ರಸ್ತೆಯಲ್ಲಿ ನೀರು ನಿಂತಿದ್ರಿಂದ ವಾಹನ ಸವಾರರ ಪಾಡು ಹೇಳತಿರದಾಗಿತ್ತು. ವೀಕೆಂಡ್ ಪಾರ್ಟಿ ಮೂಡ್ನಲ್ಲಿದ್ದವರಿಗೂ ವರುಣಾಘಾತ ಎದುರಾಗಿತ್ತು. ಜೆಪಿ ನಗರ, ಬಸವನಗುಡಿ, ಜಯನಗರ, ಶಾಂತಿನಗರ, ಮೆಜೆಸ್ಟಿಕ್, ಮಾರ್ಕೆಟ್, ಮಲ್ಲೇಶ್ವರಂ, ವಿಜಯನಗರ, ರಾಜಾಜಿನಗರ ಸೇರಿದಂತೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಹೆಚ್ಚು ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಅಬ್ಬರಿಸಿದಾಗಲೂ ತಗ್ಗು ಪ್ರದೇಶಗಳ ಜನರ ಗೋಳು ಹೇಳತೀರದಾಗುತ್ತೆ. ರಾಜಕಾಲುವೆಗಳು ಉಕ್ಕಿ ಹರಿಯುತ್ತವೆ. ಅದರಲ್ಲೂ ರಾತ್ರಿ ಮಳೆ ಸುರಿದ್ರೆ ಮನೆಗಳಿಗೆಲ್ಲ ನೀರು ಆವರಿಸಿ ನಿವಾಸಿಗಳು ನಿದ್ದೆ ಬಿಟ್ಟು ಜಾಗರಣೆ ಮಾಡುವಂತಾಗುತ್ತೆ. ನಿನ್ನೆ ರಾತ್ರಿಯೂ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅಲ್ಲಿನ ನಿವಾಸಿಗಳು ಪರದಾಡುವಂತಾಯಿತು. ಇನ್ನು ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ, ಚಂದಾಪುರದಲ್ಲಿ ಭಾರಿ ಮಳೆಯಾಗಿದೆ. ಜಿಟಿ ಮಳೆಯಿಂದಾಗಿ ವಾಹನ ಸವಾರರು ಕಿರಿಕಿರಿ ಅನುಭವಿಸಿದ್ರು. ಕೆಲವರ ವೀಕೆಂಡ್ ಪಾರ್ಟಿಗಳಿಗೂ ವರುಣ ಬ್ರೇಕ್ ಹಾಕಿದ್ದು, ಹೀಗಾಗಿ ಎಲೆಕ್ಟ್ರಾನಿಕ್ ಸಿಟಿಯ ಪ್ರಮುಖ ರಸ್ತೆಗಳು ಖಾಲಿಯಾಗಿದ್ವು. ಮಳೆರಾಯನ ಆಟಕ್ಕೆ ರಾತ್ರಿಯೆಲ್ಲ ಸವಾರರು ಸಂಕಷ್ಟವನ್ನು ಅನುಭವಿಸಿದ್ರೆ ಬೊಮ್ಮನಹಳ್ಳಿ ಸಮೀಪದ ಅನುಗ್ರಹ ಲೇಔಟ್ ನಿವಾಸಿಗಳು ಅಕ್ಷರಶಃ ಕಂಗಾಲಾಗಿದ್ರು. ಮೊನ್ನೆ ರಾತ್ರಿ ಭಾರಿ ಮಳೆಯಿಂದಾಗಿ ಇಡೀ ಏರಿಯಾ ಜಲಾವೃತಗೊಂಡಿತ್ತು. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿತ್ತು. ಹೀಗಾಗಿ ಈ ಏರಿಯಾದ ಜನ ರಾತ್ರಿಯೆಲ್ಲ ಜಾಗರಣೆ ಮಾಡಿದ್ದಾರೆ. ಅಷ್ಟಕ್ಕೂ ಏರಿಯಾದ ಪಕ್ಕದಲ್ಲಿ ರಾಜಕಾಲುವೆ ಇದ್ದು ರಾಜಕಾಲುವೆಯಲ್ಲಿ ನೀರು ಹೋಗಲು ಜಾಗವೇ ಇಲ್ಲ. ಹೀಗಾಗಿ ಹೆಚ್ಚುವರಿ ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿ ಅವಾಂತರವಾಗಿದೆ. ಕಳೆದ 10 ವರ್ಷಗಳಿಂದ ಬೊಮ್ಮನಹಳ್ಳಿಯ ಅನುಗ್ರಹ ಲೇಔಟ್ನಲ್ಲಿ ಇದೇ ಪರಿಸ್ಥಿತಿ ಇದೆ. ಮಳೆ ಬಂದ್ರೆ ಮನೆಯಿಂದ ಹೊರಗಡೆ ಬರೋಕೆ ಆಗದ ಪರಿಸ್ಥಿತಿ ಎದುರಾಗುತ್ತೆ. ಮಕ್ಕಳು, ವೃದ್ಧರು ಸಂಚಾರ ಮಾಡೋದು ಸವಾಲಿನ ಕೆಲಸವಾಗಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿ ಗಮನಕ್ಕೆ ತಂದು ಪ್ರಯೋಜನ ಆಗಿಲ್ವಂತೆ. ಮಳೆ ಬಂದಾಗ ಮಾತ್ರ ಬಂದು ಬಿಲ್ಡಪ್ ಕೊಟ್ಟು ಹೋಗ್ತಾರಂತೆ. ಅಧಿಕಾರಿಗಳು ಕೂಡ ಮಳೆ ನೀರನ್ನ ಹೊರಹಾಕಿ ತಾತ್ಕಾಲಿಕ ವ್ಯವಸ್ಥೆ ಮಾಡಿ ಹೋಗ್ತಾರೆ. ಇದರಿಂದ ಸಿಟ್ಟಿಗೆದ್ದಿರೋ ಸ್ಥಳೀಯರು ಶಾಶ್ವತ ಪರಿಹಾರ ಮಾಡದಿದ್ರೆ ಬನ್ನೇರುಘಟ್ಟ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಅವಾಂತರದ ನಡುವೆ ಬೆಂಗಳೂರಿನಲ್ಲಿ ಇನ್ನು 4 ದಿನ ಇದೇ ರೀತಿ ಮಳೆ ಮುಂದುವರಿಯುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿರೋದ್ರಿಂದ ಬೆಂಗಳೂರಿಗೂ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ಮನೆಯಿಂದ ಹೊರಗೆ ಬರೋ ಮುನ್ನ ಎಚ್ಚರವಾಗಿರಿ. ಉತ್ತರ ಕರ್ನಾಟಕದಲ್ಲೂ ಮಳೆರಾಯನ ಅಬ್ಬರ. ಸೇತುವೆ, ಜಮೀನುಗಳು ಮುಳುಗಡೆ. ಕ್ಷಣ ಮಾತ್ರದಲ್ಲೇ ಲಾರಿ ಚಾಲಕ ಬಚಾವ್ ಆಗಿದ್ದು ಹೇಗೆ? ಬೆಳಗಾವಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ಯಾ? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ.
ಜಲಪಾತ 15 ದಿನ ಸೈಲೆಂಟ್ ಆಗಿದ್ದ ಮಳೆರಾಯ ಮತ್ತೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವರುಣನ ಪ್ರತಾಪಕ್ಕೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ವರ್ಷಧಾರೆ ಸಿಕ್ಕಿದ್ದೆಲ್ಲವನ್ನ ಆಪೋಷಣ ತೆಗೆದುಕೊಳ್ತಿದೆ. ಗಲ್ಲಿ ಗಲ್ಲಿಯಲ್ಲೂ ಅವಾಂತರ ಸೃಷ್ಟಿಯಾಗ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಭಯಾನಕ ದೃಶ್ಯವನ್ನ ನೋಡಿ ನೀರಿಗಿಳಿದ ಲಾರಿ ನೋಡುತ್ತಿದ್ದಂತೆ ಹಳ್ಳಕ್ಕೆ ಉರುಳಿ ಬಿದ್ದೇ ಬಿಡ್ತು. ನೀರಿನ ಪ್ರತಾಪದ ನಡುವೆಯೂ ದುಸ್ಸಾಹಸ ಮಾಡಿ ಲಾರಿ ಚಲಿಸಲು ನೋಡಿದ ಚಾಲಕ ಪರದಾಡುವಂತಾಯಿತು. ಈ ಘಟನೆ ನಡೆದಿದ್ದು ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಮದರಕಲ್ ಗ್ರಾಮದಲ್ಲಿ. ಮಳೆ ಅಬ್ಬರಕ್ಕೆ ಮದರಕಲ್ ಹಯ್ಯಾಳ ನಡುವಿನ ಸೇತುವೆ ಮೇಲೆ ನೀರು ಹರಿಯುತ್ತಿತ್ತು. ಇಂತಹ ನೀರಿನ ನಡುವೆಯೂ ಸಿಮೆಂಟ್ ತುಂಬಿದ ಲಾರಿ ಡ್ರೈವರ್ ತೆರಳೋಕೆ ನೋಡ್ತಾನೆ. ಆದ್ರೆ ನೀರಿನ ಸೆಳೆತಕ್ಕೆ ಲಾರಿ ಹಳ್ಳಕ್ಕೆ ಬಿತ್ತು. ಬಳಿಕ 3 ತಾಸು ಕಾರ್ಯಾಚರಣೆ ನಡೆಸಿ ಚಾಲಕನನ್ನ ರಕ್ಷಿಸಲಾಯಿತು. ಹಳ್ಳ ದಾಟಲು ಹೋಗಿ ಲಾರಿ ಪಲ್ಟಿ ಹೊಡೆದಿದ್ದ ಸ್ಥಳಕ್ಕೆ ಬಿಜೆಪಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಭೇಟಿ ನೀಡಿದ್ರು. ಯಾದಗಿರಿಯ ವಡಗೇರ ತಾಲೂಕಿನ ಮದರಕಲ್ ಬಳಿಯ ಸೇತುವೆಗೆ ಭೇಟಿ ಕೊಟ್ಟು ಲಾರಿ ಚಾಲಕ ಶಂಕರ್ಗೆ ಬುದ್ಧಿವಾದವನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮಳೆ ಹಾನಿಯಾದ ಪ್ರದೇಶಗಳಿಗೂ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಳೆ ಹಾನಿ ಪ್ರದೇಶದ ಬಗ್ಗೆ ಸರ್ವೆ ಮಾಡಿ ವರದಿ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ವರುಣಾಘಾತಕ್ಕೆ ಯಾದಗಿರಿ ಜಿಲ್ಲೆಯ ಶಹಾಪುರದ ದೋರನಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿತ್ತು. ನೀರು ಹೊರಹಾಕಲು ಜನ ಪರದಾಡಿದ್ರು. ಹಾಗೆ ವಡಗೇರದ ಹಲವೆಡೆ ತೊಗರಿ, ಭತ್ತ, ಹತ್ತಿ ಬೆಳೆ ನೀರು ಪಾಲಾಗಿದೆ. ಯಾದಗಿರಿ ತಾಲೂಕಿನ ಠಾಣಗುಂದಿ ಸೇತುವೆ ಹಾಗೂ ಶಹಾಪುರ ತಾಲೂಕಿನ ಹತ್ತಿಗೂಡೂರು ನಂದಿಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಸಂಚಾರಕ್ಕೆ ಅಡ್ಡಿಯಾಗಿದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ, ಚಿತ್ತಾಪುರದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಭಾರೀ ಮಳೆಯಿಂದ ಅಫ್ಜಲ್ಪುರ ಪಟ್ಟಣದ ಅನೇಕ ರಸ್ತೆಗಳು ಜಲಾವೃತವಾಗಿದ್ವು. ನಿರಂತರ ಮಳೆಗೆ ಕಲಬುರಗಿಯಲ್ಲಿ ಹೆಸರು, ಉದ್ದು, ಸೋಯಾ, ತೊಗರಿ ಬೆಳೆ ನಾಶವಾಗ್ತಿದೆ. ಕಾಯಿ ಕಟ್ಟಬೇಕಿದ್ದ ಗಿಡಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿದೆ. ಅಂದಾಜು 2.5 ಲಕ್ಷ ಎಕರೆಯಲ್ಲಿ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ರಾಯಚೂರಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ದೇವದುರ್ಗದ ಕಕ್ಕಲದೊಡ್ಡಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿತ್ತು. ಹೊಸೂರು ಸಿದ್ದಾಪುರದಲ್ಲಿ ಇದೇ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಸಿರವಾರದ ಹಳ್ಳಿ ಹೊಸೂರು ಗ್ರಾಮದಲ್ಲಿ ಸೇತುವೆ ಮುಳುಗಡೆಯಾಗಿದೆ. ಅಪಾಯದಲ್ಲಿ ವಾಹನ ಸಂಚರಿಸುತ್ತಿವೆ. ಬೆಳಗಾವಿಯಲ್ಲೂ ವರ್ಷಧಾರೆ ತಾಪತ್ರಯ ತಂದಿಟ್ಟಿದೆ. ನೆಹರು ನಗರ, ಉದ್ಯಮ ಭಾಗ್, ಟೀಳಕವಾಡಿಯಲ್ಲಿ ರಸ್ತೆಗಳು ಕೆರೆಯಂತಾಗಿವೆ. ವಾಹನ ಸವಾರರು ಪರದಾಟ ಅನುಭವಿಸುವಂತಾಯಿತು. 1 ಅಡಿಯಷ್ಟು ನಿಂತ ನೀರಲ್ಲಿ ವಾಹನಗಳು ಸಂಚಾರವನ್ನ ಮಾಡಿದ್ವು. ಚೆನ್ನಮ್ಮ ವೃತ್ತದಲ್ಲೂ ರಸ್ತೆ ಮೇಲೆ ಅಪಾರ ಪ್ರಮಾಣದ ನೀರು ನಿಂತು ಅವಾಂತರ ಸೃಷ್ಟಿಯಾಗಿತ್ತು. ರಾಯಚೂರು ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ಭಾರಿ ಮಳೆ ಸುರಿದಿದೆ. ಜಿಲ್ಲೆಯ ಸಿರವಾರ, ಕವಿತಾಳ, ಸಿಂಧನೂರು, ಮಸ್ಕಿ, ಲಿಂಗಸುಗೂರು, ದೇವದುರ್ಗ ಸೇರಿ ವಿವಿಧೆಡೆ ಗುಡುಗು ಸಹಿತ ಭಾರಿ ಮಳೆಯಾಗಿದೆ. ಅಪಾರ ಬೆಳೆ ಹಾನಿಯಾಗುವ ಆತಂಕ ಎದುರಾಗಿದೆ. ಧಾರಾಕಾರ ಮಳೆ ಪರಿಣಾಮ ರಾಯಚೂರು ನಗರ ಸೇರಿ ಗ್ರಾಮೀಣ ಭಾಗಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿತ್ತು. ದಾವಣಗೆರೆ, ಬಾಗಲಕೋಟೆ, ಚಿತ್ರದುರ್ಗ, ರಾಮನಗರ ಸೇರಿ ಹಲವು ಜಿಲ್ಲೆಗಳಲ್ಲಿ ರಾತ್ರಿ ಭಾರಿ ಮಳೆಯಾಗಿದ್ದು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿತ್ತು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹೊಸೂರು, ಸಿದ್ದಾಪುರ ಗ್ರಾಮದಲ್ಲಿ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿತ್ತು. ಹೀಗಾಗಿ ಜನರು ಜಾಗರಣೆ ಮಾಡುವಂತಾಗಿತ್ತು. ಮನೆಗೆ ನುಗ್ಗಿದ ನೀರನ್ನ ಹೊರಹಾಕುವುದಕ್ಕೆ ಜನರು ಪರದಾಡಬೇಕಾಯಿತು. ಸರಿಯಾಗಿ ಚರಂಡಿ ನಿರ್ಮಾಣ ಮಾಡದ ಆರೋಪ ಕೇಳಿ ಬಂದಿದ್ದು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಭತ್ತ ಹಾಗೂ ಹತ್ತಿ ಬೆಳೆ ನಾಶವಾಗಿದೆ. ದಕ್ಷಿಣ ಕರ್ನಾಟಕದಲ್ಲೂ ರಣಕೇಕೆ ಹಾಕಿದ ವರುಣ. ಮನೆಗಳ ಮುಂದೆಯೇ ಪ್ರವಾಹ ಸೃಷ್ಟಿ, ಬದುಕು ಅತಂತ್ರ. ಕಬ್ಬಾಳಮ್ಮ ದೇಗುಲಕ್ಕೂ ಜಲಕಂಟಕ ಶುರುವಾಗಿದೆಯಾ? ನೋಡೋಣ ನಡುಗಿದ ದಕ್ಷಿಣ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಸುರಿಯುತ್ತಿರೋ ರಣಮಳೆ ಅವಾಂತರಗಳನ್ನ ಸೃಷ್ಟಿಸುವುದಷ್ಟೇ ಅಲ್ಲ, ಮರಣ ಮೃದಂಗವನ್ನೇ ಬಾರಿಸುತ್ತಾ. ದಕ್ಷಿಣ ಕರ್ನಾಟಕದಲ್ಲಿ ಅಬ್ಬರಿಸುತ್ತಿರೋ ವರುಣ ಕೈಗೆ ಬಂದಿದ್ದ ಫಸಲುಗಳನ್ನ ಆಪೋಷಣ ತೆಗೆದುಕೊಳ್ತಿದೆ. ನೋಡಿ, ನೀರು ಎಲ್ಲಿ ನೋಡಿದ್ರು ನೀರೇ ನೀರು. ಮನೆಗಳನ್ನ ಬಿಟ್ಟಿಲ್ಲ, ಜಮೀನುಗಳನ್ನ ಉಳಿಸಿಲ್ಲ. ಸಿಕ್ಕಿದ್ದನ್ನೆಲ್ಲ ಎಗ್ಗಿಲ್ಲದಂತೆ ನುಗ್ಗಿ ಜಲಾಸುರ ಆರ್ಭಟಿಸುತ್ತಿದ್ದಾನೆ. ರಣಭೀಕರ ಮಳೆಗೆ ಬದುಕೆ ಕೊಚ್ಚಿ ಹೋಗಿದ್ರೆ ಊರುಗಳೇ ಮುಳುಗಿ ಹೋಗಿದೆ. ದಕ್ಷಿಣ ಕರ್ನಾಟಕದ ಜಿಲ್ಲೆಗಳೆಲ್ಲ ತೊಯ್ದು ತೊಪ್ಪೆಯಾಗಿದೆ. ಮನೆಗಳ ಮುಂದೆಯೇ ಪ್ರವಾಹ ಬಂದಿದೆ. ಸಿಕ್ಕಲ್ಲೆಲ್ಲ ನೀರು ಧುಮ್ಮಿಕ್ತಿದೆ.
ಜಮೀನುಗಳಂತೂ ಜಲಾಸುರನ ಅಟ್ಟಹಾಸಕ್ಕೆ ನಲುಗಿ ಹೋಗಿದೆ. ಎಸ್, ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಅಕ್ಷರಶಃ ಪ್ರವಾಹ ಪರಿಸ್ಥಿತಿಯನ್ನ ಉಂಟು ಮಾಡಿದೆ. ಭಾರಿ ಮಳೆಯಿಂದ ರಾಮನಗರ ಜಿಲ್ಲೆಯಲ್ಲಿ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದೆ. ಅದರಲ್ಲೂ ನಗರದ ಟಿಪ್ಪು ನಗರದಲ್ಲಿ 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿತ್ತು. ಇನ್ನು ಚನ್ನಪಟ್ಟಣದ ಬಿಡಿ ಕಾಲೋನಿಯಲ್ಲೂ ಮನೆ ಮನೆಗೂ ನೀರು ನುಗ್ಗಿತ್ತು. ಬರೋಬ್ಬರಿ 250 ಮನೆಗಳು ಜಲಾವೃತವಾಗಿದ್ವು. ನಿನ್ನೆ ರಾತ್ರಿಯೂ ಧಾರಾಕಾರ ಮಳೆ ಸುರಿದಿದೆ. ಇತ್ತ ಚನ್ನಪಟ್ಟಣ ತಾಲೂಕಿನಲ್ಲಿರೋ ರಾಮಮ್ಮನ ಕೆರೆ ಕೋಡಿ ಬಿದ್ದು ಭೋರ್ಗರೆಯುತ್ತಿದ್ದು, ತಿಟ್ಟಮಾರನಹಳ್ಳಿ ಎಲೆಕೆರೆ ಬಳಿ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದ ಕೋಳಿಗಳು ಮೃತಪಟ್ಟಿದ್ರೆ ದವಸ ಧಾನ್ಯವೆಲ್ಲ ನೀರು ಪಾಲಾಗಿತ್ತು. ಸಂಕಷ್ಟದಲ್ಲಿದ್ದ ಸಂತ್ರಸ್ತರು ಕಣ್ಣೀರು ಹಾಕ್ತಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಕೋಲೂರು ಗ್ರಾಮದಲ್ಲಿ ರಾಗಿ, ತರಕಾರಿ ಸೇರಿದಂತೆ 100 ಎಕರೆಯಲ್ಲಿ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಅಷ್ಟೇ ಅಲ್ಲದೆ ಕಬ್ಬಾಳಮ್ಮ ದೇಗುಲಕ್ಕೂ ಜಲಕಂಟಕ ಎದುರಾಗಿದೆ. ಕೆಲ ಭಕ್ತರು ದೇಗುಲಕ್ಕೆ ಹೋಗಲಾಗದೆ ಪರದಾಡಿದ್ರು. ಇನ್ನು ಚನ್ನಪಟ್ಟಣದ ಲಾಲಘಟ್ಟದಲ್ಲಿರುವ ರಂಗನಾಥ ರೈಸ್ ಮಿಲ್ಗೆ ನೀರು ನುಗ್ಗಿ ಅಕ್ಕಿ ಮೂಟೆಗಳೆಲ್ಲ ನೆನೆದು ಹೋಗಿವೆ. ಭತ್ತದ ಚೀಲಗಳಿಗೂ ನೀರು ಆವರಿಸಿತ್ತು. ಅಂದಾಜು 100 ಕ್ವಿಂಟಾಲ್ ಅಕ್ಕಿ, 300 ಚೀಲದಷ್ಟು ಭತ್ತ ನಾಶವಾಗಿದೆ. ಕೋಲಾರದಲ್ಲೂ ನಿರಂತರ ಮಳೆಯಿಂದ ಕೋಲಾರಮ್ಮ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಧುಮ್ಮಿಕ್ಕೋ ನೀರಿನಲ್ಲಿ ಸ್ಥಳೀಯರು ಎಂಜಾಯ್ ಮಾಡಿದ್ರೆ ಚೌಡೇಶ್ವರಿ ನಗರ, ಬಂಗಾರಪೇಟೆ, ಕಾವೇರಿ ನಗರ ಜಲಾವೃತವಾಗಿದೆ. ಚೆಲುವನಹಳ್ಳಿಯಲ್ಲಿ ನೀರು ನುಗ್ಗಿ 8,000 ಕೋಳಿಗಳು ಸತ್ತಿವೆ. ಜೊತೆಗೆ ರಾಗಿ, ಟೊಮ್ಯಾಟೊ, ಹೂವಿನ ಬೆಳೆ ಸಂಪೂರ್ಣ ಹಾಳಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಗೌರಿಬಿದನೂರು ತಾಲೂಕಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ನಗರಗೆರೆ ಹೋಬಳಿಯಲ್ಲಿ ಕ್ಯಾರೆಟ್, ಟೊಮ್ಯಾಟೊ, ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳು ಹಾಳಾಗಿವೆ. ಬೆಳೆ ಕಳೆದುಕೊಂಡಿರುವ ರೈತರು ಆತಂಕಗೊಂಡಿದ್ದು ಸರ್ಕಾರ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇತ್ತ ಚಾಮರಾಜನಗರ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಆಗ್ತಿದ್ದು 20 ವರ್ಷದ ಬಳಿಕ ಕಥಾನಾಯಕ ಕೆರೆಗೆ ಕೋಡಿ ಬಿದ್ದಿದೆ. ಇದರಿಂದ ಜ್ಯೋತಿಗೌಡನಪುರದಲ್ಲಿ ಬಾಳೆ, ಅರಿಶಿಣ, ಜೋಳ, ಅಡಿಕೆ ತೋಟಕ್ಕೆ ನೀರು ನುಗ್ಗಿದೆ. ಚಾಮರಾಜನಗರ ತಾಲೂಕಿನ ಮಳೆ ಹಾನಿ ಪ್ರದೇಶಕ್ಕೆ ಶಾಸಕ ಪುಟ್ಟರಂಗಶೆಟ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಕೆರೆ ಕೋಡಿ ಬಿದ್ದು ಬೆಳೆಗಳು ಜಲಾವೃತವಾಗಿದೆ. ಚನ್ನರಾಯಪಟ್ಟಣ ತಾಲೂಕಿನ ಹೆಗ್ಗಡಗೆರೆ ಕೆರೆ ಕೋಡಿ ಬಿದ್ದು ತೆಂಗಿನ ತೋಟ ಜಲಾವೃತವಾಗಿದೆ. ಬಾಗೂರು ಕೆರೆ ಕೋಡಿ ಬಿದ್ದು ರಸ್ತೆ ಮೇಲೆ ನೀರು ಉಕ್ಕಿ ಹರಿಯುತ್ತಿರೋದ್ರಿಂದ ವಾಹನ ಸವಾರರು ಪರದಾಟವನ್ನು ಅನುಭವಿಸುವಂತಾಯಿತು. ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ ದಾಖಲು, ಸಮರಕ್ಕೂ ಸಿದ್ಧ, ಸಂಧಾನಕ್ಕೂ ಬದ್ಧ ಅಂತ ಸವಾಲ್ ಹಾಕಿದ್ರ ಶ್ರೀಗಳು. ಮಠದ ವಿರುದ್ಧ ಪಿತೂರಿ ನಡೀತಾ ಇದೆಯಾ? ನೋಡೋಣ ಶ್ರೀಗಳಿಗೆ ಕಂಟಕ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದೆಲ್ಲೆಡೆ ಭಕ್ತ ಸಮೂಹ ಹೊಂದಿರೋ ಚಿತ್ರದುರ್ಗದ ಮುರುಘಾಶ್ರೀ ರಾಜ್ಯದ ಪ್ರಭಾವಿ ಮಠಾಧೀಶರು. ಇಂತಹ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಮೈಸೂರಿನಲ್ಲಿ ದೂರು ದಾಖಲಾದ ಸುದ್ದಿ ಹಬ್ಬುತ್ತಿದ್ದಂತೆ ಮುರುಘಾ ಮಠದ ಬಳಿ ಜನ ಜಮಾಯಿಸಿದ್ರು. ಮಠದ ಭಕ್ತರು, ವಿವಿಧ ಸಮುದಾಯದ ಮುಖಂಡರು, ಮಠಾಧೀಶರು ಸೇರಿದಂತೆ ಅನೇಕರು ಮಠಕ್ಕೆ ಆಗಮಿಸಿ ಶ್ರೀಗಳನ್ನ ಭೇಟಿ ಮಾಡಿದ್ರು. ಇನ್ನು ಮುರುಘಾ ಮಠದ ಸಲಹಾ ಸಮಿತಿ ಜೊತೆ ಮುರುಘಾ ಶರಣರು ಸಭೆ ನಡೆಸಿದ್ರು. ತಡರಾತ್ರಿ ಮುಖಂಡರಾದ ಕೆಸಿ ವೀರೇಂದ್ರ ಪಪ್ಪಿ ಮತ್ತು ಜಿತೇಂದ್ರ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಜೊತೆ ಚರ್ಚಿಸಿದ್ರು. ಸಭೆ ಬಳಿಕ ಅನೇಕರು ಎದೆಗುಂದದಂತೆ ಮುರುಘಾ ಶ್ರೀಗಳಿಗೆ ಆತ್ಮಸ್ಥೈರ್ಯ ತುಂಬಲು ಯತ್ನಿಸಿದ್ದಾರೆ. ಕೆಲವರು ಮತ್ತೆ ರಾಜಿ ಸಂಧಾನದ ಸಲಹೆಯನ್ನ ನೀಡಿದ್ದಾರೆ. ಆದರೆ ಸಲಹಾ ಸಮಿತಿಯ ಸಭೆಯಲ್ಲಿ ಮಾತನಾಡಿದ ಮುರುಘಾ ಶ್ರೀಗಳು ಸಮರಕ್ಕೂ ಸಿದ್ಧ, ಸಂಧಾನಕ್ಕೂ ಬದ್ಧ ಎನ್ನುವ ಮೂಲಕ ಎದುರಾಳಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ಶ್ರೀಗಳು ಪಿತೂರಿ ಅಂತ ಹೇಳ್ತಿರೋದು ಬೇರೆ ಯಾರಿಗೂ ಅಲ್ಲ. 1991ರಿಂದ 2007ರವರೆಗೆ ಮುರುಘಾ ಮಠದ ಆಡಳಿತಾಧಿಕಾರಿಯಾಗಿದ್ದ ಎಸ್.ಕೆ. ಬಸವರಾಜನ್ ಬಗ್ಗೆ ಅಂತ ಹೇಳಲಾಗ್ತಿದೆ. 2007ರಲ್ಲಿ ಮುರುಘಾ ಶ್ರೀಗಳ ಜೊತೆಗಿನ ಭಿನ್ನಾಭಿಪ್ರಾಯ, ಆಸ್ತಿ, ಹಣ ಕಬಳಿಕೆ ಕಾರಣದಿಂದಾಗಿ ಮಠದಿಂದ ಬಸವರಾಜನ್ ಹೊರಬಿದ್ದಿದ್ರು. ಕಳೆದ ಮಾರ್ಚ್ನಲ್ಲಿ ಮತ್ತೆ ಮುರುಘಾ ಮಠಕ್ಕೆ ರಿಎಂಟ್ರಿ ಆಗಿದ್ರು. ಆದರೆ ಮೊದಲಿನಿಂದ ಅಧಿಕಾರ ದಕ್ಕದ ಕಾರಣಕ್ಕೆ ಭಿನ್ನಮತ ಶುರುವಾಗಿತ್ತು. ಮುರುಘಾ ಮಠದ ಆಡಳಿತದ ಬಗ್ಗೆ ಬಸವರಾಜನ್ ಪ್ರಶ್ನೆ ಮಾಡಿದ್ದು ಸಹ ಸಮರಕ್ಕೆ ಕಾರಣ ಆಗಿತ್ತು ಎನ್ನಲಾಗ್ತಿದೆ. ಹೀಗಾಗಿ ಹಾಸ್ಟೆಲ್ನಿಂದ ನಾಪತ್ತೆಯಾಗಿದ್ದ ಬಾಲಕಿಯರನ್ನ ಬೆಂಗಳೂರಿನಿಂದ ಕರೆತಂದ ಬಸವರಾಜನ್ ಷಡ್ಯಂತ್ರವನ್ನ ರೂಪಿಸಿದ್ದಾರೆಂಬ ಆರೋಪ ಕೇಳಿಬಂದಿದೆ.
ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ದೂರು ದಾಖಲಾಗಿದೆ. ಹಾಸ್ಟೆಲ್ನ ಇಬ್ಬರು ಬಾಲಕಿಯರು ಕಳೆದ ಆಗಸ್ಟ್ 24ರಂದು ನಾಪತ್ತೆಯಾಗಿದ್ರು. ನಂತರ ಬೆಂಗಳೂರಿನ ಕಾಟನ್ಪೇಟೆ ಠಾಣೆ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ರು. ಮಠದ ಆಡಳಿತಾಧಿಕಾರಿ SK ಬಸವರಾಜನ್ ಬಾಲಕಿಯರನ್ನ ಕರೆತಂದಿದ್ರು. ಬಳಿಕ ಮೊನ್ನೆ ಅದೇ ಬಾಲಕಿಯರು ಮೈಸೂರಿಗೆ ತೆರಳಿದ್ದು ಒಡನಾಡಿ ಸಂಸ್ಥೆ ಬಳಿ ತಮ್ಮ ಮೇಲೆ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿದ್ರು. ಬಳಿಕ ನಜರಾಬಾದ್ ಠಾಣೆಯಲ್ಲಿ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು, ಹಾಸ್ಟೆಲ್ ಲೇಡಿ ವಾರ್ಡನ್, ಮಠದ ಕಾರ್ಯದರ್ಶಿ ಪರಮಶಿವಯ್ಯ, ಮಠದ ಉತ್ತರಾಧಿಕಾರಿ ಹಾಗೂ ವಕೀಲ ಗಂಗಾಧರಯ್ಯ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ದೂರು ದಾಖಲಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಗೆ ದೂರು ವರ್ಗಾವಣೆ ಆಗಿದೆ. ಮೈಸೂರಿನಿಂದ ಭದ್ರತೆಯಲ್ಲಿ ಬಾಲಕಿಯರನ್ನ ಚಿತ್ರದುರ್ಗಕ್ಕೆ ಕರೆತರಲಾಗ್ತಿದೆ. ಇಂದು ಬಾಲಕಿಯರು ಚಿತ್ರದುರ್ಗ ತಲುಪಲಿದ್ದು ಬಾಲಭವನದಲ್ಲಿ ಆಶ್ರಯ ಪಡೆಯಲಿದ್ದಾರೆ. ಬೆಳಿಗ್ಗೆ ಗ್ರಾಮಾಂತರ ಠಾಣೆಗೆ ಬಾಲಕಿಯರು ಆಗಮಿಸಿ ಪೊಲೀಸರ ಎದುರು ಸ್ಟೇಟ್ಮೆಂಟ್ ನೀಡಲಿದ್ದಾರೆ. ಬಳಿಕ ಮೆಡಿಕಲ್ ಟೆಸ್ಟ್ ನಡೆಯಲಿದ್ದು ತದನಂತರ ಸ್ಥಳ ಮಹಜರು ನಡೆಯುವ ಸಾಧ್ಯತೆ ಇದೆ. ಜೊತೆಗೆ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಅತ್ತ ಮೈಸೂರಿನಲ್ಲಿ ಮುರುಘಾ ಶ್ರೀಗಳ ವಿರುದ್ಧ ದೂರು ದಾಖಲಾಗುವ ಮುನ್ನವೇ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಯಲ್ಲಿ ಮಠದ ಆಡಳಿತಾಧಿಕಾರಿಯಾಗಿದ್ದ SK ಬಸವರಾಜನ್ ಹಾಗೂ ಪತ್ನಿ ಸೌಭಾಗ್ಯ ಬಸವರಾಜನ್ ವಿರುದ್ಧ ದೂರು ದಾಖಲಾಗಿದೆ. ಹಾಸ್ಟೆಲ್ ಲೇಡಿ ವಾರ್ಡನ್ ದೂರು ನೀಡಿದ್ದು ಮಠದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದಾರೆ. ಹಾಸ್ಟೆಲ್ನ ಬಾಲಕಿಯರನ್ನ ಅಕ್ರಮವಾಗಿ ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲದೆ ಬಸವರಾಜನ್ ತನ್ನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕಿರುಕುಳ ನೀಡಿದ್ದಾರೆ ಅಂತ IPC ಸೆಕ್ಷನ್ 341, 342, 504, 506 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಇನ್ನು ಮುರುಘಾ ಶ್ರೀಗಳ ವಿರುದ್ಧ ದೂರು ದಾಖಲಿಸಲೆಂದು ಬಾಲಕಿಯರೊಂದಿಗೆ ಮೈಸೂರಿಗೆ ತೆರಳಿದ್ರು ಎನ್ನಲಾದ SK ಬಸವರಾಜನ್, ಸೌಭಾಗ್ಯ ಬಸವರಾಜನ್ ಎಲ್ಲೂ ಕಾಣಿಸಿಕೊಂಡಿಲ್ಲ. ಅಂತೆಯೇ ಹಾಸ್ಟೆಲ್ ಲೇಡಿ ವಾರ್ಡನ್ ವಿರುದ್ಧವೂ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಅವರು ಸಹ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರು ಪ್ರಕರಣದ ತನಿಖೆ ಹಾಗೂ ಆರೋಪಿಗಳ ಶೋಧ ಕಾರ್ಯ ಕೈಗೊಂಡಿದ್ದಾರೆ. ಮೊಟ್ಟೆ ಗಲಾಟೆ ಬಳಿಕ ಕೊಡಗು ಜಿಲ್ಲೆಯ ಸದ್ಯದ ಪರಿಸ್ಥಿತಿ ಹೇಗಿದೆ? ನಾಲೆಗೆ ಟ್ರ್ಯಾಕ್ಟರ್ ಉರುಳಿ ಬಿದ್ದು ಇಬ್ಬರು ಸಾವನ್ನಪ್ಪಿದ್ದು ಎಲ್ಲಿ? ಲ್ಯಾಂಡ್ ರೋವರ್ ಕಾರು ನಡು ರಸ್ತೆಯಲ್ಲಿ ಹೊತ್ತಿ ಉರಿದಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮೊಟ್ಟೆ ಗಲಾಟೆಯ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಾದ್ಯಂತ 4 ದಿನಗಳ ನಿಷೇಧಾಜ್ಞೆ ಹೇರಲಾಗಿದೆ. ಆದರೆ ಇಂದಿನಿಂದಾಗಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಭಾರಿ ಧಕ್ಕೆಯಾಗಿದೆ. ವಾರಾಂತ್ಯದಲ್ಲಿ ಪ್ರವಾಸಿಗರು ತುಂಬಿ ತುಳುಕ್ತಾ ಇದ್ರು. ಆದರೆ ಈ ವಾರ ಪ್ರವಾಸಿ ತಾಣಗಳು ಬಣಗುಡ್ತಾ ಇದೆ. ಪ್ರವಾಸಿಗರಲ್ಲದೆ ಪ್ರವಾಸೋದ್ಯಮಿಗಳು ಕೂಡ ಬಹಳಷ್ಟು ನಷ್ಟ ಅನುಭವಿಸುತ್ತಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಾಫಿನಾಡಿನಲ್ಲಿ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಮೂಡಿಗೆರೆ ತಾಲೂಕಿನ ಭೂತನ ಕಾಡುವಿನಿಂದ ಆಲ್ದೂರಿನವರೆಗೂ ಪಾದಯಾತ್ರೆ ನಡೆಸಲಾಯಿತು. ಪಾದಯಾತ್ರೆಯಲ್ಲಿ ಮುಂಬರುವಂತಹ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಪೈಪೋಟಿ ಕೂಡ ಏರ್ಪಟ್ಟಿತು. ಈ ಬಾರಿ ಒಂದರೆ ಮಾಜಿ ಸಚಿವೆ ಮೋಟಮ್ಮ ಪುತ್ರಿ ನಯನ ಮೋಟಮ್ಮ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಇತ್ತ ಕಾಂಗ್ರೆಸ್ ಮುಖಂಡೆ ನಾಗರತ್ನ ಕೂಡ ಟಿಕೆಟ್ಗಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಇಬ್ಬರೂ ನಾಯಕಿಯರು ತಮ್ಮ ಬೆಂಬಲದೊಂದಿಗೆ ಪ್ರತ್ಯೇಕವಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಲ್ಯಾಂಡ್ ರೋವರ್ ಕಾರು ನಡುವೆ ರಸ್ತೆಯಲ್ಲಿ ಹೊತ್ತಿ ಉರಿದಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿಯ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ. ತಾಂತ್ರಿಕ ಸಮಸ್ಯೆಯಿಂದ ಹೆದ್ದಾರಿಯಲ್ಲಿ ಕಾರು ಕೆಟ್ಟು ನಿಂತಿದೆ. ಈ ವೇಳೆ ಚಾಲಕ ಬಾನೆಟ್ ಓಪನ್ ಮಾಡ್ತಾ ಇದ್ದಂತೆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ವೇಳೆ ಚಾಲಕ ತಕ್ಷಣ ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾನೆ. ಇನ್ನು ಕಾರು ತಮಿಳುನಾಡು ನೋಂದಣಿಯ ವಾಹನವಾಗಿದ್ದು ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಇನ್ನು ಘಟನೆ ಸಂಬಂಧ ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಭಾರತೀನಗರ ಠಾಣೆಯ ಪೊಲೀಸರು ಮನೆಗಳ ಅಜ್ಮತ್ ಪಾಷಾ ಎಂಬಾತನನ್ನು ಬಂಧಿಸಿದ್ದಾರೆ. ಈತ ಆಗಸ್ಟ್ 21ರಂದು ಹಾಡಹಗಲೇ ಮನೆಗಳ್ಳತನ ಮಾಡಿದ ಕದ್ದಮಾಲನ್ನ ಶಿವಾಜಿನಗರದ ಜ್ಯುವೆಲರಿ ಅಂಗಡಿಯೊಂದರಲ್ಲಿ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ. ಈ ವೇಳೆ ಪೊಲೀಸರು ಐನಾತಿಯನ್ನ ಬಂಧಿಸಿ ಆರೋಪಿಯಿಂದ 8 ಲಕ್ಷ ಮೌಲ್ಯದ 165 ಗ್ರಾಂ ಚಿನ್ನಾಭರಣ ಸೀಸ್ ಮಾಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸೂತಕದ ವಾತಾವರಣವಿದೆ. ಒಂದೇ ದಿನದ ಅಂತರದಲ್ಲಿ 3.5 ವರ್ಷದ ಕಿರಣ್, 21 ವರ್ಷ ಹರಿಯದ ಸುಂದರ್ ಹೆಸರಿನ ಆನೆ ಅನಾರೋಗ್ಯ ಕಾರಣದಿಂದ ಕೊನೆಯುಸಿರೆಳೆದಿದೆ. ಈ ಎರಡೂ ಪ್ರಾಣಿಗಳು ಉದ್ಯಾನವನದಲ್ಲಿ ಮೆರುಗು ಹೆಚ್ಚಿಸಿದ್ದಲ್ಲದೆ ತಮ್ಮ ಹಾವಭಾವ ಮತ್ತು ವಿನೋದದಿಂದಾಗಿ ಪ್ರವಾಸಿಗರ ಗಮನ ಸೆಳೆದಿದ್ವು.
ಇಂದು ಸಿಎಂ ಬಸವರಾಜ ಬೊಮ್ಮಾಯಿ ತುಮಕೂರಿಗೆ ಭೇಟಿ ನೀಡಲಿದ್ದಾರೆ. ರಾಜ್ಯಮಟ್ಟದ ಭೋವಿ ಜನಜಾಗೃತಿ ಸಮಾವೇಶದಲ್ಲಿ ಭಾಗಿಯಾಗಲಿರುವಂತಹ ಸಿಎಂ ಬೊಮ್ಮಾಯಿ ಮಧ್ಯಾಹ್ನ 12 ಗಂಟೆಗೆ ರಸ್ತೆ ಮೂಲಕ ಆಗಮಿಸಲಿದ್ದಾರೆ. ಜಿಲ್ಲೆಯ ಶಾಸಕರು ಹಾಗೂ ಸಚಿವರು ಸಿಎಂಗೆ ಸಾಥ್ ನೀಡಲಿದ್ದಾರೆ. ತುಮಕೂರಿನ ಗಾಜಿನ ಮನೆಯಲ್ಲಿ ಸಮಾವೇಶ ನಡೆಯಲಿದೆ. ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಭರ್ಜರಿ ಸಿದ್ಧತೆ. ಗಣಪನ ಆರಾಧನೆಗೆ ಅರ್ಜಿ ಮೇಲೆ ಅರ್ಜಿ. ಗಣೇಶೋತ್ಸವದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ಯಾ ರಾಜ್ಯ ಸರ್ಕಾರ? ನೋಡೋಣ ಗಣೇಶ ಗೊಂದಲ ನ್ಯೂಸ್ ಟಾಪ್ 9ನಲ್ಲಿ. ಕ್ಷಣಕ್ಕೊಂದು ತಿರುವು, ದಿನಕ್ಕೊಂದು ವಿವಾದ. ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ಅಂದ್ರೆ ಈಗ ಕದನ ಅನ್ನುವಂತಾಗಿದೆ. ಮಾಲೀಕತ್ವ, ಆಚರಣೆ ಎಲ್ಲದರಲ್ಲೂ ಸಮರ ನಡೀತಿದೆ. ಇದರ ನಡುವೆ ಈಗ ಗಣೇಶೋತ್ಸವಕ್ಕೆ ಕೋರ್ಟ್ ಅನುಮತಿ ನೀಡಿದ್ದು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಚಾಮರಾಜಪೇಟೆಯ ವಿವಾದಿತ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಆದರೆ ಆಚರಣೆಗೆ ಅನುಮತಿ ನೀಡುವ ವಿಚಾರದಲ್ಲಿ ಸರ್ಕಾರ ಗೊಂದಲಕ್ಕೆ ಸಿಲುಕಿದೆ. ಸುಪ್ರೀಂ ಕೋರ್ಟ್ ಆದೇಶ, ಹೈಕೋರ್ಟ್ ಏಕಸದಸ್ಯ ಪೀಠ ಮತ್ತು ವಿಭಾಗೀಯ ಪೀಠದ ತೀರ್ಪಿನಿಂದಾಗಿ ಮುಂದೆ ಯಾವ ನಿರ್ಧಾರ ಕೈಗೊಳ್ಳಬೇಕೆಂಬ ಪರಿಶೀಲನೆಯಲ್ಲಿ ಸರ್ಕಾರ ತೊಡಗಿದೆ. ಕಂದಾಯ ಸಚಿವ ಆರ್ ಅಶೋಕ್ ನಿನ್ನೆ ಚಾಮರಾಜಪೇಟೆಗೆ ಭೇಟಿ ನೀಡಿ ಮೈದಾನದ ಬಳಿ ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ. ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಯಾರಿಗೆ ಅನುಮತಿ ನೀಡಬೇಕು, ಯಾವ ರೀತಿಯಲ್ಲಿ ಅನುಮತಿ ಕೊಡಬೇಕು ಹಾಗೂ ಎಷ್ಟು ದಿನ ಯಾವ ಮಾನದಂಡ ಅನ್ನೋ ಬಗ್ಗೆ ಚರ್ಚಿಸಿದ್ದಾರೆ. ಮೈದಾನದಲ್ಲಿ ಗಣೇಶ ಕೂರಿಸೋದಕ್ಕೆ 5 ಅರ್ಜಿಗಳು ಬಂದಿವೆ. ಅವುಗಳನ್ನು ಪರಿಶೀಲಿಸಿ 2 ಅರ್ಜಿಗಳನ್ನ ಪರಿಗಣಿಸಲಾಗಿದೆ. ಯಾರಿಗೆ ಕೊಡಬೇಕು ಅನ್ನೋ ಬಗ್ಗೆ ಸೋಮವಾರ ತೀರ್ಮಾನವನ್ನ ಮಾಡ್ತೀವಿ. ಸದ್ಯ ಗಣೇಶ ಕೂರಿಸೋದಂತೂ ಗ್ಯಾರಂಟಿ ಅಂತ ಸಚಿವರು ಹೇಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಗಣೇಶೋತ್ಸವ ಆಚರಣೆಗೆ ಆಯೋಜಕರು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಬಿಬಿಎಂಪಿ ಮತ್ತು ಪೊಲೀಸ್ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಅಂದ್ರೆ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಸದೃಢ ಚಪ್ಪರ, ಶಾಮಿಯಾನ ಹಾಕಬೇಕು. ವಿವಾದಿತ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಇಲ್ಲ. ಸಿಸಿಟಿವಿ ಅಳವಡಿಕೆ, ಅಗ್ನಿ ಅವಘಡ ಸಂಭವಿಸದಂತೆ ಕ್ರಮ ಕೈಗೊಳ್ಳಬೇಕು. ಮೆರವಣಿಗೆ ವೇಳೆ ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಪಾಲಿಕೆ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ. ಇನ್ನು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೆ ಮಾತ್ರ ಧ್ವನಿವರ್ಧಕ ಬಳಕೆಗೆ ಅವಕಾಶ ಕೊಡಲಾಗಿದೆ. ಆಯೋಜಕರ ವಿವರಗಳನ್ನು ಸ್ಥಳೀಯ ಠಾಣೆಗೆ ನೀಡಬೇಕು. ಸೂಕ್ಷ್ಮ ಸ್ಥಳಗಳಲ್ಲಿ ಮೆರವಣಿಗೆ ವೇಳೆ ಪಟಾಕಿ ನಿಷೇಧವನ್ನ ಮಾಡಲಾಗಿದೆ. ಇಷ್ಟೇ ಅಲ್ಲದೆ ಗಣೇಶೋತ್ಸವ ಹೆಸರಲ್ಲಿ ಬಲವಂತ ವಸೂಲಿ ಮಾಡುವಂತಿಲ್ಲ. ಆಯೋಜಕರನ್ನ ಗುರುತಿಸಲು ಶರ್ಟ್ ಅಥವಾ ಕ್ಯಾಪ್ ಧರಿಸಬೇಕು. ಕಾರ್ಯಕ್ರಮದ ವೇಳೆ ಪೊಲೀಸ್ ಭದ್ರತೆ ಪಡೆಯಬೇಕು. ನಿಗದಿತ ಸಂದರ್ಭದಲ್ಲಿ ಮೂರ್ತಿ ವಿಸರ್ಜನೆ, ಮೆರವಣಿಗೆ ವೇಳೆ ವಿದ್ಯುತ್ ತಂತಿ, ರೆಂಬೆ ಬಗ್ಗೆ ಎಚ್ಚರವನ್ನ ವಹಿಸಬೇಕು ಅಂತ ಪಾಲಿಕೆ ಮಾರ್ಗಸೂಚಿ ನೀಡಿದೆ. ಇದೇ ತಿಂಗಳ 31ರಂದು ಬೆಂಗಳೂರಿನ ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ನಾಗರಿಕ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ರುಕ್ಮಾಂಗದ ಹೇಳಿದ್ದಾರೆ. ಸರ್ಕಾರಕ್ಕೆ ತುಂಬಾ ಜನ ಅರ್ಜಿ ಸಲ್ಲಿಸಿದ್ದಾರೆ. ಅವರಲ್ಲಿ ಯಾರಿಗೆ ಅನುಮತಿ ಕೊಟ್ಟರು ಒಟ್ಟಿಗೆ ಹಬ್ಬವನ್ನ ಆಚರಣೆ ಮಾಡ್ತೇವೆ. ಇಡೀ ಕರ್ನಾಟಕದ ಜನರು ಚಾಮರಾಜಪೇಟೆಯತ್ತ ನೋಡುತ್ತಿದ್ದಾರೆ. ಈಗಾಗಲೇ ಸಮಿತಿಯ ರಚನೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮೆರವಣಿಗೆಗೆ ಪ್ರತ್ಯೇಕ ಸಮಿತಿ ರಚನೆ ಮಾಡಿದ್ದೇವೆ. ಯಾರಿಗೂ ಅನುಮತಿ ಕೊಟ್ಟರು ಹಬ್ಬ ಆಚರಿಸ್ತೀವಿ ಅಂತ ಹೇಳಿದ್ದಾರೆ. ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಗಣೇಶೋತ್ಸವ ನಡೆಯುತ್ತೋ ಇಲ್ಲೋ ಅನ್ನೋ ಜಿಜ್ಞಾಸೆ ಕಾಡುತ್ತಾ ಇತ್ತು. ಆದರೆ ನ್ಯಾಯಾಲಯದ ಆದೇಶದ ಪ್ರಕಾರ ಗಣೇಶೋತ್ಸವ ನಡೆಯಬೇಕೆನ್ನೋದು ನಾಗರಿಕರ ಒತ್ತಾಸೆಯಾಗಿದೆ ಅಂತ ಬಿಜೆಪಿ ಶಾಸಕ ರವಿ ಸುಬ್ರಹ್ಮಣ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರ ಜನರ ಭಾವನೆಗಳಿಗೆ ಸ್ಪಂದಿಸಿ ಗಣೇಶೋತ್ಸವ ಆಚರಣೆಗೆ ಅವಕಾಶ ನೀಡುತ್ತದೆ ಎಂಬ ನಂಬಿಕೆ ಇದೆ. ಅತ್ಯಂತ ವಿಜೃಂಭಣೆಯಿಂದ ಅಲ್ಲಿ ಗಣೇಶೋತ್ಸವ ಆಚರಣೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಮತ್ತು ಗಣೇಶೋತ್ಸವ ಸಮಿತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಲಹರಿ ವೇಲು, ಗಣೇಶೋತ್ಸವ ಸಮಿತಿ ವತಿಯಿಂದ ಗಣೇಶ ಪ್ರತಿಷ್ಠಾಪನೆಗೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೇವೆ. 75 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದೇವೆ. ಅದೇ ರೀತಿ ಇನ್ನು ಮುಂದೆ ಜಯ ಚಾಮರಾಜೇಂದ್ರ ಮೈದಾನದಲ್ಲಿ ಪ್ರತಿ ವರ್ಷ ಗಣೇಶೋತ್ಸವ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಒತ್ತಾಯ ಬಂದ್ರೆ ಇಡ್ತೇವೆ, ಸಾವರ್ಕರ್ ಫೋಟೋ ಕೂಡ ಇಡ್ತೇವೆ ಅಂತ ಹೇಳಿದ್ದಾರೆ. ಅವಳಿ ಗೋಪುರ ಧ್ವಂಸಕ್ಕೆ ಕೌಂಟ್ ಡೌನ್. 935 ಫ್ಲಾಟ್ 10 ಸೆಕೆಂಡ್ನಲ್ಲಿ ಧ್ವಂಸವಾಗುತ್ತಾ? ನಾಲಿಗೆ ಉರುಳಿದ ಟ್ರ್ಯಾಕ್ಟರ್, 2 ಬಲಿ. 1 ಇಂಚು ಜಾಗ ಕೊಡಲ್ಲ ಅಂತ ಸಿಎಂ ಸವಾಲ್ ಹಾಕಿದ್ದಾದ್ರೂ ಯಾರಿಗೆ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ.
ನೋಯ್ಡಾದ ಪ್ರತಿಷ್ಠಿತ ಅವಳಿ ಗೋಪುರ ಧ್ವಂಸಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸೂಪರ್ ಟೆಕ್ ಕಂಪನಿಯ ಅಪೆಕ್ಸ್ ಹಾಗೂ ಸಿಯಾನಿ ಗೋಪುರ ಇಂದು ಮಧ್ಯಾಹ್ನ 2:30ಕ್ಕೆ ನೆಲಸಮ ಆಗಲಿದೆ. ಎಡಿಫೈಸ್ ಇಂಜಿನಿಯರಿಂಗ್ ಕಂಪನಿಯಿಂದ ಕಟ್ಟಡ ಧ್ವಂಸವಾಗ್ತಿದೆ. ಇನ್ನು ಅವಳಿ ಗೋಪುರ ಕುತುಬ್ ಮಿನಾರ್ಗಿಂತ ಹೆಚ್ಚು ಎತ್ತರವಿದೆ. ದೆಹಲಿಯ ಕುತುಬ್ ಮಿನಾರ್ 73 ಮೀಟರ್ ಎತ್ತರವಿದ್ರೆ ಅಪೆಕ್ಸ್ ಹಾಗೂ ಸಿಯಾನಿ ಗೋಪುರ 103 ಮೀಟರ್ ಎತ್ತರವಿದೆ. ಇನ್ನು ಅವಳಿ ಗೋಪುರದಲ್ಲಿ ಒಟ್ಟು 935 ಫ್ಲಾಟ್ ನಿರ್ಮಿಸಲಾಗಿತ್ತು. ಪ್ರತಿ ಫ್ಲಾಟ್ಗೆ 1.15 ಕೋಟಿ ರೂಪಾಯಿ ಬೆಲೆ ನಿಗದಿಪಡಿಸಲಾಗಿತ್ತು. ಹೀಗೆ 935 ಫ್ಲಾಟ್ ಮಾರಾಟದಿಂದ 1185 ಕೋಟಿ ಹಣ ಸಿಕ್ತಿತ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಅವಳಿ ಗೋಪುರ ನಿರ್ಮಾಣಕ್ಕೆ 70 ಕೋಟಿ ರೂಪಾಯಿ ಖರ್ಚಾಗಿದೆ. ಆದ್ರೀಗ ಅದೇ ಅವಳಿ ಗೋಪುರ ಕೆಡವಲು 20 ಕೋಟಿ ರೂಪಾಯಿ ಖರ್ಚಾಗಲಿದೆ. ಆದ್ರೆ ಸೂಪರ್ ಟೆಕ್ ಕಂಪನಿ ಆಪರೇಷನ್ ಅವಳಿ ಗೋಪುರ ತೆರವು ಕಾರ್ಯಾಚರಣೆಯನ್ನ ಬರೀ 5 ಕೋಟಿಗೆ ನೀಡಿದೆ. ಇಷ್ಟೇ ಅಲ್ಲ ಕಣ್ರಿ, ಕಟ್ಟಡ ಧ್ವಂಸ ಬಳಿಕ ಕಟ್ಟಡದ ಕೆಲ ಅವಶೇಷಗಳನ್ನ ಕಂಪನಿ ಮಾರಾಟ ಮಾಡಲಿದೆ. ಈಗಾಗಲೇ ಗೋಪುರದಲ್ಲಿ 9,000 ರಂಧ್ರ ಕೊರೆದು ಸ್ಫೋಟಿಸಲು ಸಿದ್ಧತೆ ನಡೆದಿದೆ. ಅಂದ್ರೆ ಎಡಿಫೈಸ್ ಕಂಪನಿ ಕಟ್ಟಡದಲ್ಲಿ 3,700 ಕೆಜಿ ಸ್ಫೋಟಕ ಇಟ್ಟಿದೆ. ಅಲ್ಲದೆ ಅವಳಿ ಗೋಪುರ ಧ್ವಂಸಕ್ಕೆ 100 ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಇನ್ನು ನಾಳೆ ಕೇವಲ 10 ರಿಂದ 15 ಸೆಕೆಂಡ್ಗಳಲ್ಲಿ ಅವಳಿ ಗೋಪುರ ಧ್ವಂಸವಾಗಲಿದೆ. ಲ್ಯಾಂಡ್ ರೋವರ್ ಕಾರು ನಡು ರಸ್ತೆಯಲ್ಲಿ ಹೊತ್ತಿ ಉರಿದಿರೋ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಬಳಿಯ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ. ತಾಂತ್ರಿಕ ಸಮಸ್ಯೆಯಿಂದ ಹೆದ್ದಾರಿಯಲ್ಲಿ ಕಾರು ಕೆಟ್ಟು ನಿಂತಿದೆ. ಈ ವೇಳೆ ಚಾಲಕ ಬ್ಯಾನೆಟ್ ಓಪನ್ ಮಾಡುತ್ತಿದ್ದಂತೆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ವೇಳೆ ಚಾಲಕ ತಕ್ಷಣ ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾನೆ. ಇನ್ನು ಈ ಕಾರು ತಮಿಳುನಾಡು ನೋಂದಣಿಯ ವಾಹನ ಆಗಿದ್ದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಘಟನೆ ಸಂಬಂಧ ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಭಾರತೀನಗರ ಠಾಣೆಯ ಪೊಲೀಸರು ಮನೆಗಳ ಅಜ್ಮದ್ ಪಾಷಾ ಎಂಬಾತನನ್ನ ಬಂಧಿಸಿದ್ದಾರೆ. ಈತ ಆಗಸ್ಟ್ 21ರಂದು ಹಾಡಹಗಲೇ ಮನೆಗಳತನ ಮಾಡಿದ್ದ. ಕದ್ದ ಮಾಲನ್ನ ಶಿವಾಜಿನಗರದ ಜ್ಯುವೆಲರಿ ಅಂಗಡಿಯೊಂದರಲ್ಲಿ ಮಾರಾಟ ಮಾಡಲು ಯತ್ನಿಸುತ್ತಿದ್ದ. ಈ ವೇಳೆ ಪೊಲೀಸರು ಐನಾತಿಯನ್ನ ಬಂಧಿಸಿ ಆರೋಪಿಯಿಂದ 8 ಲಕ್ಷ ಮೌಲ್ಯದ 165 ಗ್ರಾಂ ಚಿನ್ನಾಭರಣ ಸೀಸ್ ಮಾಡಿದ್ದಾರೆ. ರಾಯಚೂರನ್ನ ತೆಲಂಗಾಣ ರಾಜ್ಯಕ್ಕೆ ಸೇರಿಸುವ ವಿಚಾರವನ್ನ ಸಿಎಂ ಬಸವರಾಜ ಬೊಮ್ಮಾಯಿ ತಳ್ಳಿ ಹಾಕಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಬೊಮ್ಮಾಯಿ, ತೆಲಂಗಾಣ ಸಿಎಂ ಕೆಸಿಆರ್ ಹೇಳಿಕೆ ರಾಜಕೀಯ ಪ್ರೇರಿತವಾಗಿದೆ. ತೆಲಂಗಾಣದ ಸಮಸ್ಯೆ ಡೈವರ್ಟ್ ಮಾಡಲು ಹೇಳಿಕೆ ನೀಡಿದ್ದಾರೆ. ನಾವು ರಾಯಚೂರನ್ನ ಸಂಪೂರ್ಣ ಅಭಿವೃದ್ಧಿ ಮಾಡ್ತೇವೆ, ನಮ್ಮ 1 ಇಂಚು ಜಾಗ ಕೊಡಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಜಮೀನಿನಲ್ಲಿ ಮಲಗಿದ್ದ ಮಹಿಳೆ ಮೇಲೆ ನಾಗರಹಾವೊಂದು ಹೆಡೆ ಎತ್ತಿ ಕುಳಿತ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ. ಅಫಜಲ್ಪುರ ತಾಲೂಕಿನ ಮಲ್ಲಾಬಾದ್ ಗ್ರಾಮದಲ್ಲಿ ವಿಚಿತ್ರ ಹಾಗೂ ಪವಾಡ ರೀತಿಯ ಘಟನೆ ನಡೆದಿದೆ. ಗ್ರಾಮದ ಭಾಗಮ್ಮ ಬಡದಾಳ್ ಎಂಬುವರು ಜಮೀನಿನಲ್ಲಿ ಮಲಗಿದ್ದಾಗ ನಾಗರಹಾವು ಮೈ ಮೇಲೆ ಹೆಡೆ ಎತ್ತಿ ಕುಳಿತಿದೆ. ಈ ವೇಳೆ ಕಾಪಾಡೋ ಶ್ರೀಶೈಲ ಮಲ್ಲಯ್ಯ ಅಂತ ಭಾಗಮ್ಮ ಪ್ರಾರ್ಥಿಸಿದ್ದಾರೆ. ಬಳಿಕ ಹಾವು ಸ್ಥಳದಿಂದ ಕಾಲ್ಕಿತ್ತಿದೆ. ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಾಗರಹಾವು ಪ್ರತ್ಯಕ್ಷವಾದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ ಹೋಗ್ತಿದ್ದ ಬಸ್ಸಿನ ಎಂಜಿನ್ನಲ್ಲಿ ನಾಗರಹಾವು ಪ್ರತ್ಯಕ್ಷವಾಗಿದ್ದು ಕೆಲ ಕಾಲ ಆತಂಕ ಸೃಷ್ಟಿಸಿತ್ತು. ತಕ್ಷಣ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನ ಕೆಳಗಿಳಿಸಿದ ಚಾಲಕ ಉರಗ ತಜ್ಞರಿಗೆ ಮಾಹಿತಿ ನೀಡಲಾಯಿತು. ಸ್ಥಳಕ್ಕೆ ಬಂದ ಉರಗ ತಜ್ಞ ಪೃಥ್ವಿರಾಜ್ ಹಾವು ಹಿಡಿದು ರಕ್ಷಣೆ ಮಾಡಿದ್ದಾರೆ. ಇಂದು ಇಂಡೋ ಪಾಕ್ ಕದನ ಬದ್ಧ ವೈರಿಗಳ ಕಾಳಗಕ್ಕೆ ಕೌಂಟ್ ಡೌನ್. ಹೈ ವೋಲ್ಟೇಜ್ ಮ್ಯಾಚ್ ನೋಡೋದಕ್ಕೆ ಕಾದು ಕುಳಿತ ಫ್ಯಾನ್ಸ್, ಹೊಸ ಲುಕ್ನಲ್ಲಿ ಅಭಿಷೇಕ್, ಅಂಬರೀಶ್, ಅಬ್ಬರ, ಈ ಎಲ್ಲ ಸ್ಟೋರಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮತ್ತೊಮ್ಮೆ ಬದ್ಧ ವೈರಿಗಳ ಕದನಕ್ಕೆ ಇಂದು ಏಷ್ಯಾ ಕಪ್ T20 ಟೂರ್ನಿ ಸಾಕ್ಷಿಯಾಗ್ತಿದೆ. ದುಬೈ ಮೈದಾನದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮಹಾಕದನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಗೆಲುವಿಗಾಗಿ ಉಭಯ ತಂಡಗಳ ಆಟಗಾರರು ಮದಗಜಗಳಂತೆ ಕಾದಾಡೋಕೆ ಸಜ್ಜಾಗಿ ನಿಂತಿದ್ದಾರೆ. ಪಂದ್ಯಕ್ಕೂ ಮುನ್ನವೇ ಉಭಯ ತಂಡಗಳ ನಾಯಕರು ತಂತ್ರ ಪ್ರತಿತಂತ್ರದ ಮಾತುಗಳನ್ನಾಡಿ ರಣಕಣವನ್ನ ರಂಗೇರಿಸಿದ್ದಾರೆ. ಶನಿವಾರ ಪ್ರಾಕ್ಟೀಸ್ ಸೆಷನ್ನಲ್ಲಿ ಪಾಕ್ ತಂಡದ ಆಲ್ರೌಂಡರ್ ಮೊಹಮ್ಮದ್ ವಾಸಿಂ ಗಾಯಗೊಂಡಿದ್ರು. ಬೌಲಿಂಗ್ ಮಾಡುವಾಗ ವಾಸಿಂಗೆ ಬೆನ್ನು ನೋವು ಕಾಣಿಸಿಕೊಂಡಿದ್ದ. ಹೀಗಾಗಿ ಎಂಆರ್ಐ ಸ್ಕ್ಯಾನ್ ಬಳಿಕ ವಸೀಂ ತಂಡದಿಂದ ಹೊರಬಿದ್ದಿದ್ದಾರೆ. ಸ್ಟಾರ್ ವೇಗಿ ಶಾಹಿನ್ ಅಫ್ರಿದಿ ಅಲಭ್ಯತೆ ಬೆನ್ನಲ್ಲೇ ಈ ಆಘಾತ ಬಾಬರ್ ಪಡೆಯನ್ನ ತೃಪ್ತಿಗೆಡುವಂತೆ ಮಾಡಿದೆ.
ಇನ್ನು ಪಾಕಿಸ್ತಾನ ತಂಡದ ದಿಗ್ಗಜ ಬ್ಯಾಟ್ಸ್ಮನ್ ಯೂನಿಸ್ ಖಾನ್ ಬಾಬರ್ ಆಜಂ ಮತ್ತು ರೋಹಿತ್ ಶರ್ಮಾ ನಡುವಿನ ನಾಯಕತ್ವದ ತುಲನೆ ಮಾಡಿದ್ದಾರೆ. ಈ ತುಲನೆಯಲ್ಲಿ ಬಾಬರ್ಗಿಂತ ರೋಹಿತ್ ಶರ್ಮಾ ಹೆಚ್ಚು ತೂಕ ಹೊಂದಿದ್ದಾರೆ ಎಂದಿದ್ದಾರೆ. ಮತ್ತೊಂದೆಡೆ ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಶೇನ್ ವ್ಯಾಟ್ಸನ್ ಏಷ್ಯಾ ಕಪ್ನಲ್ಲಿ ರೋಹಿತ್ ಪಡೆ ಚಾಂಪಿಯನ್ ಆಗಲಿದೆ. ರೋಹಿತ್ ಬಳಗದಲ್ಲಿ ಎಲ್ಲ ಕಂಡೀಷನ್ ನಲ್ಲೂ ಅದ್ಭುತ ಪ್ರದರ್ಶನ ನೀಡುವ ಆಟಗಾರರು ಇದ್ದಾರೆ ಎಂದಿದ್ದಾರೆ. ಇನ್ನು ಏಷ್ಯಾ ಕಪ್ನಲ್ಲಿ ಇಂಡೋ ಪಾಕ್ 14 ಬಾರಿ ಮುಖಾಮುಖಿಯಾಗಿದೆ. ಇದರಲ್ಲಿ ಭಾರತ 8 ಪಂದ್ಯಗಳನ್ನ ಗೆದ್ದು ಬೀಗಿದ್ರೆ ಪಾಕ್ 5 ಪಂದ್ಯಗಳನ್ನ ಗೆದ್ದಿದೆ. ಆದರೆ ಅಂಕಿಅಂಶ ಸೋಲು ಗೆಲುವನ್ನ ನಿರ್ಧರಿಸುವುದಿಲ್ಲ ಅನ್ನೋದು ಕಳೆದ ಟಿ20 ವಿಶ್ವಕಪ್ನಲ್ಲಿ ಪಾಕ್ ವಿರುದ್ಧ ಭಾರತಕ್ಕಾದ ಸೋಲೆ ಸಾಕ್ಷಿ. ಹೀಗಾಗಿ ದುಬೈ ರಣಾಂಗಣದಲ್ಲಿ ರೋಹಿತ್ ಪಡೆ ಪಾಕ್ ವಿರುದ್ಧ ಇಡೋ ಪ್ರತಿಯೊಂದು ಹೆಜ್ಜೆಯೂ ಸೇಡಿನ ಪ್ರತೀಕಾರವಾಗಿರಬೇಕು. ಕಾಲಿವುಡ್ ನಟ ವಿಕ್ರಮ್ ನಿನ್ನೆ ಕೋಬ್ರಾ ಸಿನಿಮಾದ ಪ್ರಮೋಷನ್ಗಾಗಿ ಬೆಂಗಳೂರಿಗೆ ಆಗಮಿಸಿದ್ರು. ಫೋರಂ ಮಾಲ್ನಲ್ಲಿ ವಿಕ್ರಮ್ನ ನೋಡಿ ಫ್ಯಾನ್ಸ್ ಸಂಭ್ರಮಿಸಿದ್ರು. ಇದೇ ವೇಳೆ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ ವಿಕ್ರಮ್ ಪುನೀತ್ ರಾಜ್ಕುಮಾರ್ ನೆನೆದು ಭಾವುಕರಾಗಿದ್ರು. ಅಲ್ಲದೆ ಬೆಂಗಳೂರಿನಲ್ಲಿ ನಾವು ಇಷ್ಟೊಂದು ಫ್ಯಾನ್ಸ್ ಮತ್ತು ಕ್ರೇಜ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅನ್ಯನ್ ಚಿತ್ರಕ್ಕೂ ಈ ಸಿನಿಮಾಗೂ ಸಿಮಿಲಾರಿಟಿ ಇದೆ. ಅದೇ ಜಾನರ್ ಸಿನಿಮಾ, ತುಂಬಾ ವಿಭಿನ್ನವಾದ ಸಿನಿಮಾ ಕೋಬ್ರಾ ಅಂತ ವಿಕ್ರಮ್ ಹೇಳಿದ್ದಾರೆ. ನಟಿ ಕಮ್ ಸಂಸದೆ ಸುಮಲತಾ ಅಂಬರೀಶ್ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಷೇಕ್ ಅಂಬರೀಶ್ ಹೊಸ ಚಿತ್ರದ ಮುಹೂರ್ತ ನೆರವೇರಿದೆ. ಅಂಬಿ ನೆನಪಿನಲ್ಲಿ ಅಭಿ ಚಿತ್ರಕ್ಕೆ ಕಿಕ್ ಸ್ಟಾರ್ಟ್ ನೀಡಲಾಯಿತು. ರಾಕ್ಲೈನ್ ವೆಂಕಟೇಶ್ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದು ಕಂಠೀರವ ಸ್ಟುಡಿಯೋದಲ್ಲಿ ಅಂಬಿ ಸ್ಮಾರಕದ ಬಳಿ ಮುಹೂರ್ತ ಪೂಜೆ ನೆರವೇರಿಸಲಾಯಿತು. ಬ್ಯಾಡ್ ಮ್ಯಾನರ್ಸ್ ನಂತರ ಅಭಿಷೇಕ್ ಪೀರಿಯಾಡಿಕ್ ಡ್ರಾಮಾ ಕಥೆಯಲ್ಲಿ ನಟಿಸಿದ್ದು 1000 ವರ್ಷಗಳ ಹಿಂದಿನ ಕತೆ ಇರೋ ಸಿನಿಮಾ ಅಂತಿದೆ ಚಿತ್ರತಂಡ. ಮಹೇಶ್ ಆಕ್ಷನ್ ಕಟ್ ಹೇಳಿರೋ ಸಿನಿಮಾ ಇದಾಗಿದ್ದು ಫಸ್ಟ್ ಲುಕ್ ಪೋಸ್ಟರ್ ನಲ್ಲಿ ಅಭಿ ಸಖತ್ತಾಗಿ ಕಾಣಿಸಿಕೊಂಡಿದ್ದಾರೆ. ಹಿರಿಯ ನಟ ದ್ವಾರಕೀಶ್ 80ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಹೀಗಾಗಿ ಫಿಲ್ಮ್ ಚೇಂಬರ್ ನಲ್ಲಿ ದ್ವಾರಕೀಶ್ ಅವರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ಭಾಮಾ ಹರೀಶ್, ಜೈ ಜಗದೀಶ್, ಸುಂದರ್ ರಾಜ್, ನಟಿ ಭವ್ಯ, ಪ್ರಮೀಳಾ ಜೋಶಿ, ಶ್ರೀನಾಥ್ ಸೇರಿದಂತೆ ಹಲವು ಕಲಾವಿದರು ಗಣ್ಯರು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ದ್ವಾರಕೀಶ್, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಸಿನಿಮಾ ಬಗೆಗಿನ ಆಸಕ್ತಿ ಹಾಗೂ ನೆನಪುಗಳನ್ನ ಮೆಲುಕು ಹಾಕಿದ್ರು. ಶಿವ 143 ಸಿನಿಮಾ ನೋಡಲು ಸಂತೋಷ್ ಚಿತ್ರಮಂದಿರಕ್ಕೆ ನಿನ್ನೆ ಸಂಜೆ ಪತ್ನಿ ಗೀತಾ ಜೊತೆಗೆ ಶಿವಣ್ಣ ಆಗಮಿಸಿದ್ರು. ಚಿತ್ರೀಕರಣ ಮುಗಿಸಿಕೊಂಡು ಥಿಯೇಟರ್ಗೆ ಆಗಮಿಸಿದ ಹ್ಯಾಟ್ರಿಕ್ ಹೀರೋ ಪ್ರೇಕ್ಷಕರ ಜೊತೆ ಕುಳಿತು ಸಿನಿಮಾವನ್ನ ನೋಡಿದ್ದಾರೆ. ಶಿವಣ್ಣನ ಜೊತೆ ಸಿನಿಮಾ ನೋಡಲು ಥಿಯೇಟರ್ಗೆ ಧೀರೇನ್ ಕೂಡ ಆಗಮಿಸಿ ಅಳಿಯ ಮಾವ ಇಬ್ಬರೂ ಒಟ್ಟಿಗೆ ಕೂತು ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿದ್ದಾರೆ. ಸಿನಿಮಾ ನೋಡಿದ ನಂತರ ಧೀರೇನ್ ಆಕ್ಟಿಂಗ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ.